ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಕನ್ಸೈನ್ಮೆಂಟ್ ಅಕೌಂಟ್ ಈ ಒಂದು ಚಾಪ್ಟರಲ್ಲಿ 6 ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಾಬ್ಲಮ್ ನಂಬರ್ 6 ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಇದೆ. ಎ ಕಂಪನಿ ಕನ್ಸೈನ್ಡ್ 200 ಬಾಕ್ಸ್ ಆಫ್ 100 ಈಚ್ ಅಟ್ ಇನ್ವಾಯ್ಸ್ ಪ್ರೈಸ್ 120 ಆಫ್ ಈಚ್. ಕನ್ಸೈನ್ಮೆಂಟ್ ಏನಾಗ್ತದೆ, 200 ಬಾಕ್ಸನ್ನು ಕಳಿಸ್ತಾ ಇದ್ದಾರೆ ಕನ್ಸೈನರು. ಕಾಸ್ಟ್ ಎಷ್ಟಿದೆ, ಒಂದು ಬಾಕ್ಸ್ಗೆ 100 ರುಪೀಸು ಅಷ್ಟು ಕಾಸ್ಟ್ ಇದೆ. ಬಟ್ ಇನ್ವಾಯ್ಸ್ ಪ್ರೈಸ್, ಒಂದು ಬಿಲ್ನಲ್ಲಿ ಏನೊಂದು ಪ್ರೈಸನ್ನು ಮೆನ್ಷನ್ ಮಾಡಿದ್ದಾರೆ, 120 ರುಪೀಸ್ನ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇದಕ್ಕೆ ಪ್ರಾಫಿಟನ್ನು ಆ್ಯಡ್ ಮಾಡಿದ್ದಾರೆ. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇನ್ವಾಯ್ಸ್ ಪ್ರೈಸ್ ಆಗುತ್ತೆ. ದ ಕಂಪನಿ ಪೇಡ್ ₹1200 ಆ್ಯಸ್ ಫಾರ್ವರ್ಡಿಂಗ್ ಎಕ್ಸ್ಪೆನ್ಸಸ್. ಏಜೆಂಟ್ ರಿಸೀವ್ಡ್ ದ ಕನ್ಸೈನ್ಮೆಂಟ್ ಆ್ಯಂಡ್ ಪೇಡ್ 800 ಆನ್ ಕ್ಯಾರೇಜ್. ಕಂಪನಿ ಕಳಿಸ್ಬೇಕಾದ್ರೆ 1200 ರುಪೀಸ್ ಫಾರ್ವರ್ಡಿಂಗ್ ಎಕ್ಸ್ಪೆನ್ಸಸ್ ಆಗಿದೆ. ಏಜೆಂಟ್ ಯಾರು ಕನ್ಸೈನ್ ರಿಸೀವ್ ಮಾಡ್ಕೊತಾನೆ, ಅವನು ರಿಸೀವ್ ಮಾಡ್ಕೊಳ್ಳುವಾಗ 800 ರುಪೀಸ್ನ ಪೇ ಮಾಡಿದ್ದಾನೆ. ಕ್ಯಾರೇಜ್ 1000 ರುಪೀಸ್ ಆ್ಯಂಡ್ ಗೋಡೌನ್ ರೆಂಟ್, 1000 ರುಪೀಸ್ ಗೋಡೌನ್ ರೆಂಟ್ ಆಗಿದೆ. ಆ್ಯಂಡ್ ಚಾರ್ಜ್ಡ್ 10% ಕಮಿಷನ್ ಆನ್ ಸೇಲ್. ಅವನೇನೊಂದು ಸೇಲ್ ಮಾಡ್ತಾನೆ ಕನ್ಸೈನಿ, ಆ ಸೇಲ್ ಮೇಲೆ 10% ಕಮಿಷನನ್ನು ಹೇಳ್ತಾ ಇದ್ದಾನೆ. ಈ ಸೋಲ್ಡ್ 150 ಬಾಕ್ಸಸ್ ಅಟ್ 200 ಪರ್ ಬಾಕ್ಸ್. ಏನೊಂದು 200 ಬಾಕ್ಸಸ್ನ ಕಳಿಸಿದ್ರು, ಅದರಲ್ಲಿ 150 ಬಾಕ್ಸ್ನ ಸೇಲ್ ಮಾಡ್ತಾ ಇರೋದು ಕನ್ಸೈನಿ. ಒಂದು ಬಾಕ್ಸ್ಗೆ 200 ರುಪೀಸಾಗೆ ಸೇಲ್ ಮಾಡ್ತಾ ಇದ್ದಾನೆ. ಈ ಇನ್ಫಾರ್ಮ್ಡ್ ದಟ್ 20 ಬಾಕ್ಸಸ್ ವೇರ್ ಲಾಸ್ಟ್ ಬೈ ಥೆಫ್ಟ್ ಇನ್ ಗೋಡೌನ್. ಇವನು ಇನ್ಫಾರ್ಮ್ ಮಾಡ್ತಾ ಇದ್ದಾನೆ, ಗೋಡೌನಲ್ಲಿದ್ದಾಗ 20 ಬಾಕ್ಸು ಕಳ್ತನ ಆಗಿದೆ. ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ನಾವು ಕನ್ಸೈನರ್ ಬುಕ್ಸಲ್ಲಿ ಕನ್ಸೈನ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ಕನ್ಸೈನರ್ ಯಾರು, ಎ ಕಂಪನಿ ಆಗ್ತಾನೆ. ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಈ ಡೆಬಿಟ್ ಸೈಡಲ್ಲಿ ಏನು ಬರುತ್ತೆ, ನಾವೇನೊಂದು ಗೂಡ್ಸನ್ನ ಕಳಿಸಿರ್ತೀವಿ, ಹಾಗೆಯೇ ಕನ್ಸೈನರ್ ಎಕ್ಸ್ಪೆನ್ಸಸ್, ಕನ್ಸೈನಿ ಎಕ್ಸ್ಪೆನ್ಸಸ್. ಇದು ಇನ್ವಾಯ್ಸ್ ಪ್ರೈಸ್ ಮೆಥಡಲ್ಲಿ ಆಗಿರೋದ್ರಿಂದ ನಾವು ಏನೊಂದು ಪ್ರಾಫಿಟನ್ನು ಆ್ಯಡ್ ಮಾಡಿರ್ತೀವಿ ಅಲ್ವಾ, ಅದನ್ನು ಕೂಡ ನಾವಿಲ್ಲಿ ರಿಮೂವ್ ಮಾಡ್ತೀವಿ. ಎಷ್ಟು ಸ್ಟಾಕ್ ಉಳಿದಿರುತ್ತೆ ಅದರದ್ದು, ಅದು ನೆಕ್ಸ್ಟ್ ನೋಡೋಣ. ಫಸ್ಟು 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಎಷ್ಟನ್ನು ಕಳಿಸ್ತಾ ಇದ್ದೀವಿ ನಾವು, 200 ಬಾಕ್ಸನ್ನು ಕಳಿಸ್ತಾ ಇದ್ದೀವಿ. 120 ರುಪೀಸ್ ಪರ್ ಬಾಕ್ಸ್, 24,000. ನೆಕ್ಸ್ಟು ಕನ್ಸೈನರ್ಗೆ ಏನು ಎಕ್ಸ್ಪೆನ್ಸಸ್ ಆಗಿದೆ, ಫಾರ್ವರ್ಡ್ ಎಕ್ಸ್ಪೆನ್ಸಸ್ ಆಗಿದೆ 1200 ರುಪೀಸ್ ಟು ಕ್ಯಾಶ್ ಅಕೌಂಟ್. ಫಾರ್ವರ್ಡಿಂಗ್ ಎಕ್ಸ್ಪೆನ್ಸಸ್ 1200. ನೆಕ್ಸ್ಟು ಕನ್ಸೈನಿ ಎಕ್ಸ್ಪೆನ್ಸಸ್ ಆಗಿದೆ, ಕ್ಯಾರೇಜ್ ಹಾಗೆಯೇ ಗೋಡೌನ್ ರೆಂಟ್. ಟು ಏಜೆಂಟ್ ಅಕೌಂಟ್. ಏಜೆಂಟ್ ಅಂದರೆ ಇಲ್ಲಿ ಕನ್ಸೈನಿ, ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಕನ್ಸೈನಿ ನೇಮ್ ಕೊಟ್ಟಿಲ್ಲ, ಏಜೆಂಟ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ನಾವು 2 ಏಜೆಂಟ್ ಅಂತಲೇ ತಗೊಳ್ತಾ ಇದ್ದೀವಿ. 2 ಏಜೆಂಟ್ ಅಕೌಂಟ್. ಕ್ಯಾರೇಜ್ 800, ಗೋಡೌನ್ ರೆಂಟ್ 1000. ಕಮಿಷನ್ ಕೂಡ ನಾವು ಸಪ್ರೇಟಾಗಿ ತೊಗೋಬೋದು. 2 ಏಜೆಂಟ್ ಅಕೌಂಟ್ ಅಂತ ಹಾಕಿ ಕಮಿಷನ್ನ ತೊಗೋಬೋದು. ಎಷ್ಟು ಸೇಲ್ ಆಗಿದೆ, 150 ಬಾಕ್ಸನ್ನು ಸೇಲ್ ಮಾಡ್ತಾ ಇರೋದು, 200 ಪರ್ ಬಾಕ್ಸ್, 30,000 ಆಗುತ್ತೆ. 30,000 ಇಂಟು 10/100, 10% ಕಮಿಷನ್ ಹೇಳಿರೋದು. ಸೊ 3,000 ರುಪೀಸ್. ಟೋಟಲ್ ಕನ್ಸೈನಿ ಎಕ್ಸ್ಪೆನ್ಸಸ್ 4,800 ರುಪೀಸ್. ಇದಿಷ್ಟು ಕೂಡ ಇಲ್ಲಿವರೆಗೂ ಎಲ್ಲ ಪ್ರಾಬ್ಲಮಲ್ಲೂ ಬರೋ ರೀತಿಯೇ ತಗೊಂಡಿದ್ದೀವಿ. ಕಳಿಸಿರೋ ಗೂಡ್ಸು, ಕನ್ಸೈನರ್ ಎಕ್ಸ್ಪೆನ್ಸಸ್, ಕನ್ಸೈನಿ ಎಕ್ಸ್ಪೆನ್ಸಸ್. ನಾವು ಇನ್ವಾಯ್ಸಲ್ಲಿ ಏನೊಂದು ಪ್ರಾಫಿಟ್ ಆ್ಯಡ್ ಮಾಡಿದ್ದೀವಿ, ರಿಮೂವ್ ಮಾಡೋದನ್ನು ನೆಕ್ಸ್ಟ್ ನೋಡೋಣ. ಫಸ್ಟು ಇನ್ನು ಉಳಿದಿರೋದನ್ನ ತಗೊಳ್ಳೋಣ. ಏಜೆಂಟ್ ಎಷ್ಟು ಸೇಲ್ ಮಾಡ್ತಾ ಇದ್ದಾನೆ, ಬೈ ಏಜೆಂಟ್ ಅಕೌಂಟ್ ಸೇಲ್ಸ್ 150 ಬಾಕ್ಸ್ 200 ಪರ್ ಬಾಕ್ಸ್ ಆಗಿ ಸೇಲ್ ಮಾಡ್ತಾ ಇರೋದು. 150 ಇಂಟು 200 30,000 ಆಯಿತು. ಅಬ್ನಾರ್ಮಲ್ ಲಾಸ್. ಬೈ ಅಬ್ನಾರ್ಮಲ್ ಲಾಸ್ ಏನಾಗಿದೆ, 20 ಬಾಕ್ಸಸ್ಸು ಕಳ್ತನ ಆಗಿದೆ, ಇದು ಅಬ್ನಾರ್ಮಲ್ ಲಾಸ್. ನೋಟ್ ನಂಬರ್ 1, 200 ಬಾಕ್ಸಲ್ಲಿ 150 ಬಾಕ್ಸು ಸೇಲ್ ಆಗಿದೆ, 20 ಬಾಕ್ಸು ಕಳ್ತನ ಆಗಿದೆ. 20 ಬಾಕ್ಸಸ್ ಅಟ್ 100 ಈಚ್. ಒಂದು ಬಾಕ್ಸ್ಗೆ 100 ರುಪೀಸ್. ನಾವೆಷ್ಟು ಕಾಸ್ಟ್ ಇತ್ತು ಅದನ್ನು ತಗೊಳ್ತಾ ಇದ್ದೀವಿ, 2,000 ರುಪೀಸ್. ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕನ್ಸೈನರ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಅವನು 1200 ಫಾರ್ವರ್ಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದ. 1200 ಡಿವೈಡೆಡ್ ಬೈ 200 ಬಾಕ್ಸಿಗೆ ಅವನು ಪೇ ಮಾಡಿದ್ದು ಇಂಟು 20 ಬಾಕ್ಸಿಗೆ ಎಷ್ಟಾಗುತ್ತೆ, 120 ರುಪೀಸ್ ಕನ್ಸೈನರ್ ಎಕ್ಸ್ಪೆನ್ಸಸ್ ಆಗುತ್ತೆ 20 ಬಾಕ್ಸ್ ಮೇಲೆ. ಹಾಗೆ ಕನ್ಸೈನಿ ಹತ್ರ ಹೋಗಿ ಗೋಡನಲ್ಲಿ ಇದ್ದಾಗ ಅದು
ಕಳ್ತನ ಆಗಿರೋದು. ಸೊ ಕನ್ಸೈನಿ ಎಕ್ಸ್ಪೆನ್ಸಸ್ ಕೂಡ ತಗೋಬೇಕು, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ತಗೋಬೇಕು. 800 ರುಪೀಸ್ ಏನೊಂದು ಕ್ಯಾರೇಜನ್ನ ಪೇ ಮಾಡಿದ್ದ ಅದನ್ನು ಮಾತ್ರ ತೊಗೊಳ್ತಾ ಇದ್ದೀವಿ. ಗೋಡೌನ್ ರೆಂಟನ್ನು ತೊಗೊಳ್ಳೋದಿಲ್ಲ, ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ 800 ಡಿವೈಡೆಡ್ ಬೈ 200, ಒಂದು ಬಾಕ್ಸಿಗೆ ಎಷ್ಟು ಅಂತ ಗೊತ್ತಾಗುತ್ತೆ, ಇಂಟು 20 ಮಾಡಿದಾಗ 20 ಬಾಕ್ಸಿಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿತ್ತು, 80 ರುಪೀಸ್. ಟೋಟಲ್ 2200 ರುಪೀಸ್ ಅಬ್ನಾರ್ಮಲ್ ಲಾಸ್ ಆಗಿದೆ. ಅಬ್ನಾರ್ಮಲ್ ಲಾಸ್ 2200 ರುಪೀಸ್. ಇನ್ನು ಎಷ್ಟು ರಿಮೈನಿಂಗ್ ಸ್ಟಾಕ್ ಉಳಿದಿದೆ? ಬೈ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ನೋಟ್ ನಂಬರ್ 2 ಏನೊಂದು ಕ್ಲೋಸಿಂಗ್ ಸ್ಟಾಕ್ 200 ಬಾಕ್ಸಲ್ಲಿ 150 ಸೇಲ್ ಆಗಿದೆ, 20 ಬಾಕ್ಸ್ ಲಾಸ್ ಆಗಿದೆ, ಇನ್ನು 30 ಬಾಕ್ಸ್ ಸೇಲ್ ಆಗಿಲ್ಲ, ಹಾಗೆ ಉಳಿದಿದೆ. ನೋಟ್ ನಂಬರ್ 2 ಸ್ಟಾಕ್ ವ್ಯಾಲ್ಯೂಯೇಷನ್ ಅಟ್ ಇನ್ವಾಯ್ಸ್ ಪ್ರೈಸ್. 30 ಬಾಕ್ಸ್ ಅಟ್ 120 ಈಚ್, ಇದು ಸೇಲ್ ಆಗಿಲ್ಲ, ಹಾಗೆ ಉಳಿದಿದೆ. 120 ಈಚ್ 3600 ರುಪೀಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕನ್ಸೈನರ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. 1200 ಡಿವೈಡೆಡ್ ಬೈ 200 ಇಂಟು 30 ಮಾಡಿದಾಗ 30 ಬಾಕ್ಸಿಗೆ ಸಿಗುತ್ತೆ 180 ರುಪೀಸ್. ಕನ್ಸೈನಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 800 ಡಿವೈಡೆಡ್ ಬೈ 200 ಇಂಟು 30 ಬಾಕ್ಸ್ ಮಾಡಿದಾಗ 120 ರುಪೀಸ್ ಸಿಗುತ್ತೆ. ಟೋಟಲ್ 3900 ರುಪೀಸ್ ಸ್ಟಾಕ್ ಹಾಗೆ ಇದೆ. 3900 ರುಪೀಸ್. ಈಗ ನಾವೇನು ಮಾಡಬೇಕು, ಈ 3900 ರುಪೀಸಲ್ಲಿ ನಾವೇನು ಮಾಡಿದ್ವಿ, ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ತೊಗೊಂಡ್ವಿ. ಅಂದರೆ 120 ರುಪೀಸಾಗೆ ನಾವು ಒಂದು ಬಾಕ್ಸಿಗೆ ಕನ್ವರ್ಟ್ ಮಾಡಿದ್ದೀವಿ. ಸೊ 20 ರುಪೀಸ್ ಪ್ರಾಫಿಟ್ ಎಕ್ಸ್ಟ್ರಾ ಏನಿತ್ತು ಅದನ್ನು ನಾವೀಗ ರಿಮೂವ್ ಮಾಡಬೇಕು. ಟು ಸ್ಟಾಕ್ ರಿಸರ್ವ್ ಅಕೌಂಟ್, ಎಷ್ಟು ಸ್ಟಾಕ್ ಇತ್ತು ಅದರದ್ದು. ಟು ಸ್ಟಾಕ್ ರಿಸರ್ವ್ ಅಕೌಂಟ್, ರಿಮೂವ್ ಆಫ್ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್, ಏನೊಂದು ಎಕ್ಸ್ಟ್ರಾ ಚಾರ್ಜಸ್ ಇತ್ತು ಅದನ್ನು ಈಗ ರಿಮೂವ್ ಮಾಡ್ತಾ ಇದ್ದೀವಿ. 30 ಬಾಕ್ಸಿಗೆ 20 ರುಪೀಸ್ ಎಕ್ಸ್ಟ್ರಾ ನಾವಿಲ್ಲಿ ತೊಗೊಂಡಿದ್ದೀವಿ ಅಲ್ಲ, ಇಂಟು 20 ರಿಮೂವ್ ಮಾಡಿದಾಗ 600 ರುಪೀಸ್ ರಿಮೂವ್ ಆಗ್ತಾ ಇದೆ. ನೆಕ್ಸ್ಟು ಏನೊಂದು ಗೂಡ್ಸನ್ನು ಕಳಿಸಿದ್ವಿ 200 ಬಾಕ್ಸನ್ನು 120 ರುಪೀಸಲ್ಲಿ, ಈ 20 ರುಪೀಸ್ ಎಕ್ಸ್ಟ್ರಾ ಏನಿತ್ತು ಇದನ್ನು ಕೂಡ ನಾವು ರಿಮೂವ್ ಮಾಡಬೇಕು. ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಯಾಕೆಂದರೆ ನಮಗೆ ಕರೆಕ್ಟಾಗಿ ಪ್ರಾಫಿಟ್ ಎಷ್ಟಾಗಿದೆ ಅಂತ ಗೊತ್ತಾಗಬೇಕಲ್ವಾ. ಸೊ ರಿಮೂವ್ ಮಾಡ್ತಾ ಇದ್ದೀವಿ. ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ರಿಮೂವಲ್ ಆಫ್ ಲೋಡಿಂಗ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಎಕ್ಸ್ಟ್ರಾ ಚಾರ್ಜಸ್ನ ರಿಮೂವ್ ಮಾಡ್ತಾ ಇದ್ವಿ. 200 ಬಾಕ್ಸ್ ಇಂಟು 20 ಎಷ್ಟಾಯಿತು, 4000 ರುಪೀಸ್ ರಿಮೂವ್ ಮಾಡಿದ್ದೀವಿ. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, 40,100, 40,100. ಇಷ್ಟನ್ನು ಕೂಡ ಲೆಸ್ ಮಾಡಿದಾಗ 9,500 ನಮಗೆ ಕರೆಕ್ಟಾಗಿ ಪ್ರಾಫಿಟ್ ಆಗಿದೆ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆನ್ ದ ಕನ್ಸೈನ್ಮೆಂಟ್, ಈ ಒಂದು ಕನ್ಸೈನ್ಮೆಂಟಿಂದ 9,500 ರುಪೀಸ್ ಪ್ರಾಫಿಟ್ ಆಗಿದೆ. ಇದಿಷ್ಟು ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಅಟ್ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಮಾಡೋದು. ಸೇಮ್ ಇರುತ್ತೆ, ಆದರೆ ನಾವಿಲ್ಲಿ ಏನೊಂದು ಸ್ಟಾಕ್ ಉಳಿದಿರುತ್ತೆ ಅದರದ್ದು ಲೋಡಿಂಗ್ ಚಾರ್ಜಸ್ನ ರಿಮೂವ್ ಮಾಡ್ತೀವಿ, ಹಾಗೆಯೇ ಎಷ್ಟು ಗೂಡ್ಸನ್ನು ಕಳಿಸಿರ್ತೀವಿ ಅದ್ರ ಲೋಡಿಂಗ್ ಚಾರ್ಜಸ್ನ ರಿಮೂವ್ ಮಾಡ್ತೀವಿ. ಇದಿಷ್ಟೇ ಬೇರೆ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಇರೋ ಡಿಫ್ರೆನ್ಸ್.